ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನಾಯ್ತಾ ಮೊರೆ? ಏನಾದರೂ ಬೇಕಿತ್ತಾ? ನೀರು ಕುಡಿತೀರಾ? ಏನಾಯ್ತಾ ಮೊರೆ? ಏನು ಯೋಚನೆ ಮಾಡ್ತಿದ್ದೀರಾ? ಅವತ್ತು ಮನೇಲಿ ಸ್ಯಾರಿ ಉಟ್ಕೊಂಡಿದ್ದಾಗ ನಮ್ಮ ಅತ್ತಿಗೆ ಆಡಿದ ಮಾತು ನನಗಾಗ ಅನುಮಾನ ಬರಲಿಲ್ಲ ಶಂಕ್ರು. ಆದ್ರೂ ನನಗೆ ಸಮಾಧಾನ ಆಗಿರ್ಲಿಲ್ಲ. ಶಂಕ್ರು, ಈ ಸೀರೆಯಲ್ಲಿ ಏನೋ ಮರ್ಮ ಇದೆ ಶಂಕ್ರು. ಅಂದ್ರೆ ಇದು ಆ ಶಾಂತಿ ಹುಟ್ಟಿದ ಸೀರೆನಾ? ಆ ಶಾಂತಿ ಮನೆಯವ್ರ ಹತ್ರ ಏನಾದ್ರೂ ಕೇಳೋಣ ಅನ್ಕೊಂಡ್ರೆ ನನ್ಗೆ ಅವ್ರ ಬಗ್ಗೆ ಸರಿಯಾಗಿ ಏನೂ ಗೊತ್ತಿಲ್ಲ. ಅವ್ರ ಮನೆಯವ್ರ ಫೋನ್ ನಂಬರ್ ಯಾವುದೂ ಇಲ್ಲ. ಫೋನ್ ನಂಬರ್ ಅಣ್ಣನ ಹತ್ರ ಇದೆ, ಆದ್ರೆ ಅಣ್ಣನ ಕೇಳಕ್ಕಾಗಲ್ಲ. ಏನ್ ಮಾಡುದು ಶಂಕ್ರು? ಅಮೋರೆ, ನಾನು ಪ್ರಯತ್ನ ಮಾಡ್ಲಾ? ನೀನು ಪ್ರಯತ್ನ ನೀನ್ ಪ್ರಯತ್ನ ಮಾಡಿದ್ರೆ ಅಷ್ಟೇ. ನನಗಾದ್ರೆ ಅಣ್ಣ 4 ಮಾತಲ್ಲಿ ಬೈತಾನೆ. ನೀನು ಅಂತ ಗೊತ್ತಾಯ್ತು ಅನ್ಕೋ, ಒಡಿಸ್ಕೋತೀಯ ಅಷ್ಟೇ. ಆಮೇಲೆ ಅಮೋರೆ, ನಾನು ಯಜಮಾನ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಶಾಂತಿ ಅವ್ರ ಮನೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಹ್ಞೂ ಅಂದ್ರೆ ನಾನು ಪ್ರಯತ್ನ ಮಾಡ್ತೀನಿ. ಏನು? ಆ ಶಾಂತಿ ಮನೇಲಿ ನಿನ್ಗೆ ಯಾರು ಗೊತ್ತು? ಹೇಗ್ ಗೊತ್ತು? ನಿನಗೂ ಆ ಮನೆಗೂ ಏನ್ ಸಂಬಂಧ ಶಂಕ್ರು? ಅಮೋರೆ, ಇವಾಗ ಏನು? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಥವಾ ನಿಮ್ಮ ಅನುಮಾನಗಳಿಗೆ ಒಂದು ಪರಿಹಾರ ಆಗೋ ಥರ ದಾರಿ ಬೇಕಾ ಅಷ್ಟೇ ಹೇಳಿ. ನನಗೀಗ ಅನುಮಾನಕ್ಕೆ ಪರಿಹಾರ ಬೇಕು ಅಷ್ಟೇ. ಒಂದ್ ನಿಮಿಷ ಇರಿ ಅಣ್ಣ. ಫೋನ್ ಚಾರ್ಜ್ ಕೊಟ್ಟಿದ್ನಲ್ಲ, ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಆಯ್ತು. ಅರೆ, ಚಿನ್ನು ಯಾಕೆ ಫೋನ್ ಮಾಡ್ತಿದ್ದಾನೆ? ಚಿನ್ನು, ಹಲೋ ನನಗೊಂದು ಸಹಾಯ ಬೇಕು, ಮಾಡ್ತೀರಾ? ಸರೋಯ್ತು ಕಣಪ್ಪ. ಅಲ್ಲ, ನಾನೇ ನಿನ್ನ ಹತ್ರ ಒಂದು ಸಹಾಯ ಕೇಳೋಣ ಅಂತಿದ್ದೆ, ನೀನೇ ಸಹಾಯ ಮಾಡು ಅಂತಿದ್ಯಲ್ಲ, ಅದೇನು ಹೇಳು? ಮೊದಲು ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನೀವು ರೆಸಾರ್ಟ್ಗೆ ಹೋಗಿದ್ರಲ್ಲ, ಅಲ್ಲಿ ಶಾಂತಿ ಬೆಟ್ಟದಿಂದ ಬೀಳೋವಾಗ ಯಾವ ಸೀರೆ ಉಟ್ಕೊಂಡಿದ್ಲು ಅಂತ ನಿಮಗೆ ಗೊತ್ತಾ? ಒಂದು ವೇಳೆ ಗೊತ್ತಿದ್ರೆ ಫೋಟೋ ಇದ್ರೆ ಕಳಿಸ್ತೀರಾ ನನಗೆ? ನನ್ನ ಹತ್ರ ಎಲ್ಲಪ್ಪ ಇರುತ್ತೆ, ನಾನು ಅಲ್ಲಿಗೆ ಹೋಗೇ ಇಲ್ವಲ್ಲ. ಅಯ್ಯಯ್ಯೋ, ಹಾಗಾದ್ರೆ ನಿಮ್ಮ ಹತ್ರ ಫೋಟೋ ಇಲ್ವಾ? ಅದ್ ಸರಿ, ಯಾಕೆ ಇದನ್ನೆಲ್ಲ ಕೇಳ್ತಾ ಇದ್ಯಾ? ಇದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಹಲೋ ಹಲೋ ಚಿನ್ನು, ಹಲೋ. ಏನ್ ಮೊಬೈಲ್ ಅಪ್ಪ ಇದು? ಏನಾಯ್ತು? ಏನಾದ್ರೂ ಗೊತ್ತಾಯ್ತಾ? ಅದು ಇಲ್ಲ. ಮತ್ತೆ ಏನೋ ದೊಡ್ಡದಾಗಿ ಮಾತಾಡ್ದೆ. ಉತ್ತರ ಬೇಕಾ, ಅನುಮಾನಕ್ಕೆ ಪರಿಹಾರ ಬೇಕಾ ಅಂತ? ಸಾರಿ ಅಮ್ಮೋರೆ, ಪ್ರಯತ್ನ ಮಾಡಿದೆ, ಆದ್ರೆ. ಸರಿ, ಈಗೇನ್ ಮಾಡೋದು? ಏನಾದ್ರೂ ಪರಿಹಾರ ಸಿಕ್ಕೇ ಬಿಡುತ್ತೇನೋ ಅನ್ನೋ ಆಸೆಲಿದ್ದೆ, ಸಿಕ್ಕಿಲ್ವಲ್ಲ. ಅನುಮಾನಗಳಾಗೆ ಉಳ್ಕೊಂಡ್ಬಿಡ್ತು. ಚಿನ್ನು ಯಾಕೆ ಫೋನ್ ಮಾಡ್ದ? ಫೋಟೋ ಕಳಿಸಿ ಅಂತ ಬೇರೆ ಕೇಳ್ತಿದ್ದಾನೆ. ಏನ್ ವಿಷಯ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ರತ್ನಮ್ಮ, ಓ, ಯಾವಾಗಮ್ಮ ಬಂದ್ರಿ? ಏನಾಯ್ತು? ಏನೂ ಇಲ್ಲ. ಯಾಕೊಬ್ರೊಬ್ರೆ ಮಾತಾಡ್ತಾ ಇದ್ದೀರಾ? ಚಿಕ್ಕಿ ಇದ್ದಾಗ ಹಂಗಿರ್ಲಿಲ್ವಲ್ಲ. ಹೆಂಗಿದ್ದೆ? ಹಿಂಗೆ ತಾನೇ ಇದ್ದೆ. ಮತ್ತೇನಾಯ್ತು ಅಂತ ಹೇಳಿ. ಅದು ನಮ್ ಚಿನ್ನು ಫೋನ್ ಮಾಡಿದ್ದ. ನಮ್ ಶಾಂತಮ್ಮ ಬೆಟ್ಟದ ಮೇಲಿಂದ ಬೀಳೋವಾಗ ಯಾವ ಸೀರೆ ಹುಟ್ಟಿದ್ಲು, ಆ ಫೋಟೋ ಏನಾದ್ರೂ ನಿಮ್ಮ ಹತ್ರ ಇದ್ಯಾ ಅಂತ ಕೇಳ್ದ. ನಾನಿಲ್ಲಪ್ಪ ಅಂದೆ. ಅದ್ ಯಾಕೆ ಅಂತ ಕೇಳೋ ಅಷ್ಟ್ರಲ್ಲಿ ಫೋನೇ ಕಟ್ಟಾಗೋಯ್ತು. ಅವನ್ನೇ ಬೈಕೋತಿದ್ದೆ. ಕಂದ, ಅವತ್ ನೀನ್ ಶಾಂತಮ್ಮನ ಜೊತೆ ಬೆಟ್ಟದ ದೇವಸ್ಥಾನಕ್ಕೆ ಹೋಗಿದ್ಯಲ್ವಾ? ಅವಾಗ ನೀವೆಲ್ಲರೂ ತೆಗೆಸ್ಕೊಂಡಿರೋ ಫೋಟೋ ಏನಾದ್ರೂ ಇದೆಯಾ? ಹಾ ರತ್ನಮ್ಮ, ಇದೆ. ಓಹ್, ಒಂದ್ ನಿಮಿಷ ಇರು. ಶಂಕ್ರು, ಇಲ್ಲಿ ನಿಂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ, ಹೋಗೋಣ.
ಸರಿ ಅಮ್ಮ. ಒಂದು ನಿಮಿಷ ಅಮ್ಮವ್ರೆ, ಒಂದು ನಿಮಿಷ ಹೇಳಿ. ಚಿನ್ನು, ನೀನು ಅದೇನೋ ಫೋಟೋ ಕೇಳ್ದಿಯಲ್ಲ ಶಾಂತಮ್ಮಂದು, ಅದು ನಮ್ ವರ್ಷ ಕಂದನ ಹತ್ರ ಇದೆಯಂತೆ. ಅದೇನ್ ಕೇಳ್ಬೇಕು, ಅದೇನ್ ಮಾತಾಡ್ಬೇಕು ಮಾತಾಡ್ಬಿಡಪ್ಪ. ಒಂದ್ ನಿಮಿಷ ತಗೊಮ್ಮ. ಹಲೋ, ಹೇಳಿ. ನನ್ ಮೊಬೈಲಿಂದ ನಿಮ್ ನಂಬರ್ಗೆ ಫೋಟೋ ಕಳಿಸ್ತೀನಿ. ನೀವೊಂದ್ ಹಾಯ್ ಅಂತ ಕಳಿಸ್ಬಿಡ್ತೀರಾ? ನನ್ ಮೊಬೈಲ್ ನಂಬರು ಈಗಲೇ ಕಳಿಸ್ತೀನಿ. ನನ್ನ ನಂಬರಿಂದ ನಿಮಗೆ ಮೆಸೇಜ್ ಮಾಡ್ತೀನಿ. ಸರಿ, ಈಗ್ಲೇ ಕಳಿಸ್ತೀನಿ. ಸರಿ. ಬಂತ ಶಂಕ್ರು? ಇಲ್ಲ ಅಮ್ಮವ್ರೆ, ಬಂದ್ಬಿಡುತ್ತೆ. ರತ್ನಮ್ಮ ಕಳಿಸ್ದೆ. ಸರಿ ಕಣಮ್ಮ, ಥ್ಯಾಂಕ್ ಯು. ರತ್ನಮ್ಮ, ನಂಗೊಂದ್ ಲೋಟ ಕೊಡ್ತೀನಿ. ನೀನ್ ಹೋಗಮ್ಮ, ತರ್ತೀನಿ. ಹಾ ಸರಿ. ಅಮ್ಮವ್ರೆ ಬಂತು. ಕೊಡು 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 ಕೊಡು. ಅಮ್ಮವ್ರೆ ಬಂತಾ? ಇನ್ನೂ ಬಂದಿಲ್ಲ, ನೆಟ್ವರ್ಕ್ ಸಿಗ್ತಿಲ್ಲ. ನೀನುಟ್ಟಿದ್ದ ಸೀರೆನೇ ಇದು. ಈ ಸೀರೆನೇ ನೋಡಿದ್ರೆ ನಿನ್ಗೆ ನೆನಪಾಗುತ್ತೇನೋ? ನೀನುಟ್ಟಿದ್ದ ಸೀರೆನೇ ಇದು. ನೀನುಟ್ಟಿದ್ದ ಸೀರೆನೇ ಇದು.